ಈ ಫಿಲಮ್ಗಳಲ್ಲೆಲ್ಲ ನೋಡಿರ್ತಿರಲ್ವಾ, ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ಕೊಂಡಿರ್ತಾರೆ. ಲವ್ ಮಾಡ್ಕೊಂಡಿದ್ದಾಗ ಸಡನ್ ಆಗಿ ಏನೋ ಒಂದು ಎಂಗೇಜ್ಮೆಂಟ್ ಆಗೋದಾಗ್ಲಿ ಏನೋ ಒಂದು ಆಗೋದಾಗ್ಲಿ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಹುಡುಗ ಮತ್ತೆ ಈ ಹುಡುಗಿ ಎಲ್ಲಿ ನಮ್ಮಿಬ್ರು ಪ್ರೀತಿಗೆ ಯಾರೋ ಒಬ್ಬ ಅಡ್ಡ ಬರ್ತಾನೆ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇಬ್ರು ಪ್ಲಾನ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರಲ್ವಾ. ಈ ತರ ಒಂದು ಸೀನ್ ಗಳನ್ನ ನಾವು ಹೇಳ್ಬೇಕು ಅಂತಂದ್ರೆ ಫಿಲಮ್ಗಳಲ್ಲಿ ನೋಡಿರ್ಬೋದು. ಬಟ್ ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಪುಣೆಯಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ಸೇಮ್ ಇದೇ ತರನೇ ಫಿಲಂ ತರನೇ ಇದೆ ಸ್ಟೋರಿ. ಹೇಳ್ತಾ ಹೋಗ್ತೀನಿ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಏನಾಯ್ತು ಹೆಂಗಾಯ್ತು ಅನ್ನೋದನ್ನೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಂಗೆ ನೀವ್ಯಾರಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಾಣಿಸ್ತಿರೋಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಸಪೋರ್ಟ್ ಇನ್ನಷ್ಟು ವಿಡಿಯೋಸ್ ನ ಮಾಡೋದಕ್ಕೆ ನನ್ಗೊಂದು ಮೋಟಿವೇಟ್. ಈ ಒಂದು ಇನ್ಸಿಡೆಂಟ್ ಹೆಂಗಾಯ್ತು ಏನಾಯ್ತು ಅಂದ್ಬಿಟ್ಟು ಒಂದು 10 ನಿಮಿಷದೊಳಗಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ ಮುಂದೆ ತಗೊಂಡ್ಬಂದಿಡೋ ಜವಾಬ್ದಾರಿ ನಂದು. ಇನ್ಮೇಲಿಂದ ಪ್ರತಿ ದಿವಸನೂ ಒಂದೊಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದೀನಿ. ಪ್ರತಿ ದಿವಸನೂ ಒಂದೊಂದು ವಿಡಿಯೋನ ಮಾಡಬೇಕು ಅಂತಂದ್ರೆ ಒಂದು ಮೋಟಿವೇಶನ್ ಚಿಕ್ಕ ಮೋಟಿವೇಶನ್ ಅನ್ನೋದು ಬೇಕಲ್ವಾ ಗುರು. ನೀವು ಮಾಡುವಂಥ ಪ್ರತಿಯೊಂದು ಸಬ್ಸ್ಕ್ರೈಬ್ ಇನ್ನಷ್ಟು ಮಾತಾಡೋದಕ್ಕೆ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಏನಾಯ್ತು ಅಂತಂದ್ರೆ ಪುಣೆಯಲ್ಲಿ ನಡೆದಿರೋಂಥ ಇನ್ಸಿಡೆಂಟ್, ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಲವ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಸಡನ್ ಆಗಿ ಏನೋ ಒಂದು ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆದ್ಮೇಲೆ ಏನಂತಂದ್ರೆ ನಮ್ಮಿಬ್ರು ಲವ್ಗೆ ಅವ್ನು ಅಡ್ಡ ಬರ್ತಾನೆ ಅನ್ನೋದಕ್ಕೋಸ್ಕರನೋ ಇನ್ನೇನಕ್ಕೋಸ್ಕರನೋ ಇನ್ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವನ ಹತ್ರ ಇರೋಂಥ ದುಡ್ಡು. ಇವಾಗ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾನಲ್ಲ, ಈ ಹುಡುಗ ಏನ್ ನಾರ್ಮಲ್ ಹುಡುಗ ಅಲ್ಲ ಗುರು. ಹೇಳ್ಬೇಕು ಅಂತಂದ್ರೆ ಕೋಟಿಗಟ್ಲೆ ಇರೋಂಥ ಒಂದು ದೊಡ್ಡ ಮನೆತನ ಸೇರಿರೋಂಥ ಹುಡುಗ. ಕೋಟಿಗಟ್ಲೆ ಕೊಳಿತಾ ಬಿದ್ದೈತೆ ಅಂತ ಹುಡುಗ. ಹೇಳ್ಬೇಕು ಅಂತಂದ್ರೆ ಈ ಹುಡುಗಿನ ಮದುವೆ ಆಗೋದಕ್ಕೆ ಅಂತ ಎಂಗೇಜ್ಮೆಂಟ್ ಈ ಫೆಬ್ರವರಿಯಲ್ಲಿ ಆಗಿರುತ್ತೆ. ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನ್ ನವೆಂಬರ್ ಟೈಮ್ ಅಲ್ಲಿ ಇನ್ನೇನ್ ಮದುವೆ ಆಗ್ಬೇಕು. ಮದುವೆ ಆಗೋಕ್ಕಿಂತ ಮುಂಚೆನೆ ಈ ಹುಡುಗಿದು ಬರ್ತಡೇ ಅಂತ ಬರುತ್ತೆ. ಬರ್ತಡೇ ಅಂತ ಬಂದಾಗ ಆ ಹುಡುಗಿ ಹೇಳ್ತಾಳೆ, ನನ್ ಬರ್ತಡೇ ಅಲ್ವಾ, ನಾನು ಟ್ರೆಕ್ಕಿಂಗ್ ಹೋಗ್ಬೇಕು, ಟ್ರೆಕ್ಕಿಂಗ್ ಬಾ ಹೋಗೋದಾ ಅಂತ ಕರ್ಕೊಂಡು ಹೋಗ್ತಾಳೆ. ಎಂಗೇಜ್ಮೆಂಟ್ ಆಗಿರೋಂಥ ಹುಡುಗಿ ಈ ತರ ನಾನು ಟ್ರೆಕ್ಕಿಂಗ್ ಮಾಡ್ಬೇಕು ಬಾ ಅಂತ ಕರೆದಾಗ ಈ ಹುಡುಗ ಏನ್ ಮಾಡ್ತಾನೆ, ಆ ಹುಡುಗಿ ಕರ್ದಿದ್ದಾಳೆ, ಮದುವೆ ಆಗೋಂಥ ಹುಡುಗಿ ಬೇರೆ ಕರ್ದಿದ್ದಾಳಲ್ಲ ಅನ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಇವನು ಹೋಗ್ತಾನೆ ಟ್ರೆಕ್ಕಿಂಗ್. ಹೋಗೋದಕ್ಕಿಂತ ಮುಂಚೆ ಅವ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವ್ನ ಕಸಿನ್ಸ್ ಆಗಿರ್ಬೋದು, ಏನಿಲ್ಲ ಅಂತಂದ್ರು ಒಂದು ಆ ಟ್ರೆಕ್ಕಿಂಗ್ ಹೋಗೋವಂಥ ಜಾಗದಲ್ಲಿ 40 ಹೋಟೆಲ್ಸ್ನ ಬುಕ್ ಮಾಡಿದ್ ನಾನು. ಏನಕ್ಕೆ ಅಂತಂದ್ರೆ ಇವಾಗ ನನ್ನ ಮದುವೆ ಆಗೋಂಥ ಎಲ್ಲಾರ್ಗು ಪರಿಚಯ ಮಾಡಿಸಿ ಅವಳ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಜೂನ್ 18ನೇ ತಾರೀಕು ಆ ಫ್ಯಾಮಿಲಿ ಸರ್ಕಲ್ನೆಲ್ಲ ಕೆಲವೊಂದು ಕಸಿನ್ಸ್ ನೆಲ್ಲ ಇನ್ವೈಟ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಟ್ರೆಕ್ಕಿಂಗ್ ಮಾಡೋಂಥ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮೇಲಿಂದ ಬಿದೋಗಿ ತೀರ್ಕೋತಾನೆ. ಜೂನ್ 18ನೇ ತಾರೀಕು ಮೀಡಿಯಾದಲ್ಲೆಲ್ಲ ಇಮಿಡಿಯೇಟ್ ಆಗಿ ಬಂದ್ಬಿಡ್ತು, ಈ ತರ ಟ್ರೆಕ್ಕಿಂಗ್ ಹೋಗಿರುವಂತ ವ್ಯಕ್ತಿ ಫೋಟೋ ತಗೊಳ್ಳೋದಕ್ಕೆ ಹೋಗಿ ಏನಕ್ಕೋ ಬಿದ್ದು ಸತ್ತೋದ ಅನ್ಬಿಟ್ಟು ಟಿವಿಗಳಲ್ಲೆಲ್ಲ ತೋರಿಸ್ತಿದ್ರು. ನೀವುಗಳೆಲ್ಲ ನೋಡಿರ್ಬೋದು. ಈ ನಡುವೆ ಹೇಳ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾನೇ ವೈರಲ್ ಆಗ್ತಿರೋಂತ ಒಂದು ಇನ್ಸಿಡೆಂಟ್ ನ ನೀವು ನೋಡಿರಬಹುದು. 18ನೇ ತಾರೀಕು ನಡೆದಿರೋಂತ ಇನ್ಸಿಡೆಂಟ್ 19ನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ರೀತಿ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಈ ತರ ಟ್ರೆಕ್ಕಿಂಗ್ ಹೋಗೋದಕ್ಕಂತ ಹೋಗಿ ಇವಾಗ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋಂತ ಹುಡುಗ ಈ ತರ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗಿ ಫೋಟೋ ತಗೊಳ್ಳೋದಕ್ಕೋ ಏನಕ್ಕೋ ಹೋಗ್ಬಿಟ್ಟು ಈ ತರ ಬಿದ್ಬಿಟ್ಟು ತೀರ್ಕೊಂಡಿದ್ದಾನೆ ಅನ್ಬಿಟ್ಟು ಟಿವಿಗಳಲ್ಲೆಲ್ಲ ಶೋ ಮಾಡ್ತಿರೋದನ್ನು ನೋಡಿ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಪಾಪ ಇನ್ನೇನು ಮದುವೆ ಆಗೋವಂಥ ಹುಡುಗ ಈ ಥರ ಏನೋ ಫೋಟೋ ತೊಗೊಳೋದಕ್ಕೆ ಹೋಗಿ ಏನೋ ಹುಚ್ಚಾಟ ಮಾಡೋದಕ್ಕೆ ಹೋಗಿ ಮೇಲ್ಗಡೆಯಿಂದ ಬಿದ್ದು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿರ್ಬೋದು, ಎಲ್ರೂ ಅನ್ಕೊಂಡಿರ್ಬೋದು. ಬಟ್ ಇದ್ರ ಹಿಂದೆ ಇರೋಂಥ ಮಿಸ್ಟೀರಿಯಸ್ನ ಕೇಳ್ದ ಅಂತಂತಂದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ ಗುರು. ಇವಾಗ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹುಡುಗಿರನ್ನ ನಂಬಾರ್ದು ಗುರು, ಯಾವ ಟೈಮಲ್ಲಿ ಯಾರು ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಅಂದ್ಬಿಟ್ಟೆಲ್ಲ ನೋಡ್ಬೋದು. ಬಟ್ ಇವಾಗ ನಾವು ಈ ಒಂದು ಸ್ಟೋರಿನ 2 ಕಡೆಯಿಂದ ಡಿಕೋಡ್ ಮಾಡೋದ. ಏನಂತಂದರೆ ತುಂಬ ಜನ ಏನಂತಂತಂದರೆ ಅವನು ದುಡ್ಡಿರೋ ಅಂಥ ವ್ಯಕ್ತಿ ಸಾಯಿಸ್ಬಿಟ್ಟ ಅಂತಂತಂದರೆ ದುಡ್ಡೆಲ್ಲ ಇವಳು ಹೊಡ್ಕೊಂಡು ಹೋಗ್ಬೋದಲ್ವಾ, ಅದಕ್ಕೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ ಒಂದು ವರ್ಗ. ಇನ್ನೊಂದು ವರ್ಗ ಏನಂತಂತಂದರೆ ದುಡ್ಡಿರೋನು ಅಂತಂತಂದ್ರೆ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆದ್ಮೇಲೆ ಮಾಡ್ಬೋದಾಗಿತ್ತಲ್ವಾ, ಸಡನ್ ಆಗಿ ಮಾಡೋ ಅಂತ ಇಂಟೆನ್ಷನ್ ಏನಿತ್ತು, ದುಡ್ಡುಗೋಸ್ಕರ ಆ ಹುಡುಗಿ ಮಾಡಿರಲ್ಲ. ಆ ಹುಡುಗಿ ಬಂದು ಒಂದು ಹುಡುಗನ ಲವ್ ಮಾಡಿರ್ತಾಳೆ, ಮನೆಯಲ್ಲಿ ಅವರು ದುಡ್ಡಿರೋಂಥ ವ್ಯಕ್ತಿ ಫೋರ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರನೇ ಸರಿ ಆಯ್ತು ಅಂತ ಒಪ್ಕೊಂಡಿರ್ತಾಳೆ. ಲವ್ ಮಾಡಿರೋಂಥ ವ್ಯಕ್ತಿನ ಎಲ್ಲಿ ಆಗ್ಬಿಡುತ್ತೋ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿರ್ಬೋದು ಅಂತ ಇನ್ನೊಂದು ವರ್ಗ ಹೇಳ್ತಿದ್ದಾರೆ. ಏನಕ್ಕೋಸ್ಕರನೇ ಮಾಡಿರ್ಬೋದು, ತಪ್ಪೇ. ಇವಾಗ ಒಂದು ಹುಡುಗನ ಮದುವೆ ಆಗಲ್ಲ ಅನ್ಬಿಟ್ಟು ಇದ್ ಮಾಡಿದ್ರೆ ಅದೊಂಥರ ಕೋಟಿ ಕುಳ. ಹೇಳ್ಬೇಕು ಅಂತಂದ್ರೆ ಕಂಪ್ನಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಒಂದು ರಿಯಲ್ ಎಸ್ಟೇಟ್ ಬಿಲ್ಡರ್ ಅವ್ರ ಅಪ್ಪ ಒಂದು ಕೋಟಿ ಕುಳ. ಅವ್ರ ಫ್ಯಾಮಿಲಿ ಬಿಸ್ನೆಸ್ಗೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್, ಕೋಟಿಗಟ್ಟಲೆ ಆಸ್ತಿ ಕೊಳಿತಾ ಬಿದ್ದಿದೆ. ಹೇಳ್ಬೇಕು ಅಂತಂದ್ರೆ ನವೆಂಬರಲ್ಲಿ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂದ್ಬಿಟ್ಟು ಈ ರಾಜಸ್ಥಾನಲ್ಲಿ ಉದಯ್ಪುರಲ್ಲಿ ರಾಜ ಮನೆತನ ವೈಭವದಲ್ಲಿ ಮಾಡಬೇಕು ಅಂದ್ಬಿಟ್ಟು ಆ ಮದುವೆಗೆ ಏನಿಲ್ಲ ಅಂತಂದ್ರು 17-18 ಕೋಟಿ ಗಂಟ ಖರ್ಚು ಮಾಡೋದಕ್ಕಂತ ಹೊಲ್ಟಿದ್ರಂತೆ. ಮದುವೆಗೆ ಅಂತಾನೆ ಏನಿಲ್ಲ ಅಂತಂದ್ರು 17-18 ಕೋಟಿ ನಾರ್ಮಲ್ ಅಮೌಂಟ್ ಆಗಿರೋದು.
17-18 ಕೋಟಿ ಅಂತಂತಂದ್ರೆ ಮದುವೆ ಮಾಡಬೇಕು ಅಂದ್ಬಿಟ್ಟು ವೈಭವದಿಂದ ಮದುವೆ ಮಾಡಬೇಕು ಅಂದ್ಬಿಟ್ಟು ಅಷ್ಟೊಂದೆಲ್ಲ ಇದು ಮಾಡ್ಕೊಂಡಿದ್ರು ಮದುವೆ ಆಗೋಂತ ಹುಡುಗಿಗೆ ಕಾಸ್ಟ್ಲಿ ಗಿಫ್ಟ್ಗಳು ಕೊಡೋದಂತೆ, ಆ ಹುಡುಗ ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಂತಿರೋ ಅಂತ ವಿಧಾನ ಆಗಿರ್ಬೋದು. ಹುಡುಗ ಆ ರೀತಿ ಲವ್ ನ ಎಕ್ಸ್ಪ್ರೆಸ್ ಮಾಡ್ಕೊಳೋ ಟೈಮಲ್ಲಿ ಆ ಹುಡುಗಿಗೆ ಇಷ್ಟ ಇಲ್ಲ ಅಂತಂದಿದ್ರೆ ಹೇಳ್ಬಿಟ್ಟಿದ್ರೆ ಅವ್ನ್ ಯಾವ್ದೋ ಒಂದು ಹುಡುಗಿನ ಬೇರೆ ಹುಡುಗಿನ ಮದುವೆ ಆಗ್ಬಿಟ್ಟು ಹೋಗ್ಬಿಡ್ತಿದ್ದ. ಅದನ್ನ ಬಿಟ್ಬಿಟ್ಟು ಖುಷಿಯಿಂದ ಅವ್ನ್ ಕೊಡುವಂತ ಗಿಫ್ಟ್ಗಳನ್ನೆಲ್ಲ ಖುಷಿಯಿಂದನೇ ಇಸ್ಕೊಂಡು ನಗ್ನಗ್ತಾನೆ ಇಟ್ಕೊಂಡು ಇನ್ಸಿಡೆಂಟ್ ಆಗಿರೋದನ್ನ ಕೇಳಿದ್ರೆ ತುಂಬಾನೇ ಬೇಜಾರ್ ಅನ್ಸುತ್ತೆ. ಏನಕ್ಕಂತಂದ್ರೆ ಈ ರೀತಿ ಮಾಡಬಾರ್ದಾಗಿತ್ತು. ಫಸ್ಟ್ ಟ್ರೆಕ್ಕಿಂಗ್ ಹೋದಾಗ ಫಸ್ಟ್ ಒಂದ್ಸತಿ ಅಟೆಂಪ್ಟ್ ಮಾಡಿದ್ಲಂತೆ, ಆವೇನೋ ಬಂತು ಅಂದ್ಬಿಟ್ಟು ಆವಾಗಲೇ ತಳ್ಬಿಟ್ಟು ಸಾಯಿಸೋದಕ್ಕೆ ಅಂತ ಒಂದ್ಸತಿ ಟ್ರೈ ಮಾಡಿದ್ಲಂತೆ. ಆವಾಗ ಅವ್ನು ಬಚಾವ್ ಆಗೋದ. ಬಿಡು ಇವಳೇನಕ್ಕೆ ನನ್ನನ್ನು ಸಾಯಿಸೋದಕ್ಕೋಸ್ಕರ ಮಾಡಿರ್ಬೋದು, ಮದುವೆ ಆಗ್ತಿರೋಂಥ ಹುಡುಗಿ ಖುಷಿಯಿಂದ ಇದ್ದಾಳೆ, ನನ್ನ ಜೊತೆ ಖುಷಿಯಿಂದ ಇದ್ದಾಳೆ, ನನ್ನನ್ನು ಏನಕ್ಕೆ ಸಾಯಿಸೋದಕ್ಕೆ ಟ್ರೈ ಮಾಡಿರ್ತಾಳೆ ಅಂದ್ಬಿಟ್ಟು ಆ ಹುಡುಗನ ನೋಡ್ಬೋದು ಒಂದು ಸ್ವಲ್ಪ ಅಮಾಯಕನ ಥರನೇ ಇದ್ದಾನೆ ಅಂದ್ಕೊಂಡು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋಯ್ತಾನೆ. ಆ ಟೈಮಲ್ಲಿ ಸುಮ್ಮನೆ ಆಗ್ಬಿಡ್ತಾನೆ. ಜೂನ್ 14 ನಡೆದಿರೋಂಥ ಇನ್ಸಿಡೆಂಟ್ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋಯ್ತಾನೆ. ಆಮೇಲೆ ಜೂನ್ 18ನೇ ತಾರೀಕು ಹೇಳ್ಬೇಕು ಅಂತಂದ್ರೆ ಈ ಹುಡುಗಿದು ಬರ್ತಡೇ ಇರುತ್ತೆ. ಬರ್ತಡೇ ಟೈಮಲ್ಲಿ ನಾನು ಬರ್ತಡೇ ಮಾಡ್ಕೋಬೇಕು, ಟ್ರೆಕ್ಕಿಂಗ್ ಹೋಗೋದ ಬರ್ತಡೇ ದಿವಸ ಅಂದ್ಬಿಟ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಆವಾಗ ಈ ಹುಡುಗನೂ ಅಷ್ಟೇ ಲವ್ ಮಾಡ್ತಿರೋಂಥ ಹುಡುಗಿ ಟ್ರೆಕ್ಕಿಂಗ್ ಹೋಗೋದ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಲ್ಲಲ್ವಾ. ಮದುವೆ ಆಗ್ಬೇಕಾಗಿರೋಂಥ ಹುಡುಗಿ ಕೇಳ್ಕೊಂಡಾಗ ಇವನು ಅಷ್ಟೇ ಸರಿ ಆಯ್ತು ಅಂದ್ಬಿಟ್ಟು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವ್ರ ಕೊಲೀಗ್ಸ್ ಆಗಿರ್ಬೋದು, ಕೆಲವೊಂದಷ್ಟು ಜನಗಳನ್ನ ಇನ್ವೈಟ್ ಮಾಡಿರ್ತಾನೆ. ಏನಕ್ಕೆ ಅಂತಂದ್ರೆ ಆ ಟೈಮಲ್ಲಿ ನನ್ ಮದುವೆ ಆಗ್ತಿರೋ ಅಂತ ಹುಡುಗಿ ಅನ್ಬಿಟ್ಟು ಎಲ್ರಿಗೂ ಇಂಟ್ರಡ್ಯೂಸ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾನೆ. ಒಂದು 400 ಅಡಿ ಎತ್ತರದಿಂದ ಹೇಳ್ಬೇಕು ಅಂತಂತಂದ್ರೆ ಮೇಲಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಎಲ್ರು ಏನ್ ಅನ್ಕೋತಾರೆ ಅಂತಂತಂದ್ರೆ ಫೋಟೋ ಏನೋ ತಗೊಳೋದಕ್ಕೆ ಹೋಗಿ ಮೇಲಿಂದ ಕೆಳಗಡೆ ಬಿದ್ದಿರ್ಬೋದು ಅಂತ ಅನ್ಕೋತಾರೆ. ಬಟ್ ಹೇಳ್ಬೇಕು ಅಂತಂತಂದ್ರೆ ಇವ್ರು ಸಾಯಿಸಿರೋದು ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ 19ನೇ ತಾರೀಕು ಹೇಳ್ಬೇಕು ಅಂತಂದ್ರೆ ಈ ತರ ಕಪಲ್ಸು ಈ ತರ ಹೋಗಿ ಈ ತರ ತೀರ್ಕೊಂಡಿದ್ದಾರೆ ಅಂದ್ಬಿಟ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಆಯ್ತು. ಇದಾಗಿ ಒಂದು 3-4 ದಿವಸ ಆದ್ಮೇಲೆ ಈ ಹುಡುಗಿ ಏನ್ ಮಾಡ್ತಾಳೆ ಅಂತಂತಂದ್ರೆ ಎಂಗೇಜ್ಮೆಂಟ್ ಆಗಿದ್ದಿದೆ ಅಂತ ಹುಡುಗ ಕೇತನ್ ಅಗ್ರವಾಲ್ ಅಂತ ಇರ್ತಾನಲ್ಲ, ಆ ಹುಡುಗನ ಮನೆಗೆ ಹೋಗ್ತಾಳೆ ಈ ಹುಡುಗಿ. ಅಲ್ಲಿರೋಂಥ ಮನೆಯಲ್ಲಿ ಅವ್ರ ತಂದೆ ತಾಯಿಗಳಾಗಿರ್ಬೋದು ಮತ್ತೆ ಅವರ ಅಕ್ಕ ತಂಗಿಯರಾಗಿರ್ಬೋದು ಕೇಳಿರ್ತಾರೆ ಹೆಂಗಾಯ್ತು ಏನು ಎತ್ತ ಅಂದ್ಬಿಟ್ಟು. ಹೇಳಬೇಕು ಅಂತಂದ್ರೆ ಈ ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ ಹೆಂಗೆ ಇದೆಲ್ಲ ಆಚೆ ಬಂತು ಅಂತಂದ್ರೆ ಆ ಹುಡುಗಿ ಹೆಂಗೆ ತಗ್ಲಾಕೊಂಡ್ಲು ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಇಂದಾನೆ. ಹೆಂಗೆ ಅಂತಂದ್ರೆ ಅವ್ರ ಮನೇಲಿ ಇರೋರೆಲ್ಲ ಕೇಳ್ತಾರಲ್ವಾ ಹೆಂಗಾಯ್ತು ಈ ಘಟನೆ ಏನು ಎತ್ತ ಅಂದ್ಬಿಟ್ಟು ಆ ಹುಡುಗಿನ ಕೇಳಿದಾಗ ಅವ್ರ ಮನೇಲಿರೋರು ಆವಾಗ ಏನಾಗುತ್ತೆ ಅಂತಂದ್ರೆ ಹಿಂಗಾಯ್ತು ಅಂದ್ಬಿಟ್ಟು ಆ ಕಡೆ ಈ ಕಡೆ ಹೇಳೋದು, ಈ ಕಡೆಯಿಂದ ಆ ಕಡೆ ಹೇಳೋದು, ಒಂದ್ ಸ್ವಲ್ಪ ಬಾಯ್ನ ತೊದ್ಲಿಸ್ಬಿಟ್ಟು ಹೇಳ್ಬಿಟ್ಟಿದ್ದಾಳೆ. ಆವಾಗ ಏನಾಗಿದೆ ಅಂತಂದ್ರೆ ಅವ್ರ ಮನೇಲಿ ಡೌಟ್ ಬಂದಿದೆ, ಇಲ್ಲ ಎಲ್ಲೋ ಡೌಟ್ ಹೊಡಿತಿದೆ, ಈ ಥರ ಎಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ. ಅವ್ನ ಮೇಲಿಂದ ಬಿದ್ದೋಗೋದಕ್ಕೆ ಅವನೇನು ಚಿಕ್ಕ ಹುಡುಗನ, ಏನು ಬುದ್ಧಿ ಇಲ್ದಿರೋಂಥ ಹುಡುಗನ, ಇನ್ನೇನು ಇಲ್ಲಿಂದ ಬಿದ್ದ ಅಂತಂದರೆ ಸತ್ತೋಗ್ಬಿಡ್ತೀನಿ ಅಂತ ಗೊತ್ತಿದ್ದನ್ನು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಇದು ಮಾಡೋದಕ್ಕೆ ಅವನೇನು ಬುದ್ಧಿ ಇಲ್ದಿರೋಂಥ ಹುಡುಗನ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ನ ಮಾಡ್ತಾರೆ. ಇವಾಗ ಅಪ್ಪ ಹೇಳಬೇಕು ಅಂತಂದರೆ ದೊಡ್ಡ ಕುಳ ಆಗಿರೋದ್ರಿಂದ ಪೊಲೀಸವರು ಬೇಗ ಟೇಕ್ ಆಫ್ ಮಾಡ್ತಾರೆ ಈ ಒಂದು ಕೇಸ್ನ. ಜೂನ್ 14ನೇ ತಾರೀಕು ಒಂದ್ಸತಿ ಸಾಯಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರಂತೆ. ಅದಾದಮೇಲೆ 18ನೇ ತಾರೀಕು ಈ ಥರ ಆಗಿರೋಂಥ ಇನ್ಸಿಡೆಂಟ್ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಆಮೇಲೆ ಪಿಕ್ಚರ್ ಆಚೆ ಬಂತು. ಇವಾಗ ಮದುವೆ ಆಗಬೇಕು ಅಂತ ಅನ್ಕೊಂಡಿರೋಂಥ ಹುಡುಗಿಗೆ ಹೇಳ್ಬೇಕು ಅಂತಂದ್ರೆ ಮುಂಚೆನೇ ಬಾಯ್ ಫ್ರೆಂಡ್ ಇದ್ನಂತೆ, ಲವರ್ ಇದ್ನಂತೆ. ಓಕೆನಾ, ಲವರ್ ಇದ್ದಾಗ ಏನಂತಂದ್ರೆ ಎಲ್ಲಿ ಲವ್ಗೆ ಅಡ್ಡ ಬರ್ತಾನೋ ಏನೋ ಅಂದ್ಬಿಟ್ಟು ಮನೆಯವ್ರಿಗೆ ಅದನ್ನ ಹೇಳಕ್ ಆಗ್ದರನೋ ಇನ್ನೇನೋ ಮತ್ತೊಂದು ಹೇಳಿದ್ರೆ ಕೆಲವ್ರು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡುಗೋಸ್ಕರ ಹೇಳ್ತಿದ್ರು, ದುಡುಕ್ ಪುಟ್ ಮಾಡ್ಬಿಟ್ರು ಏನೋ ಅಂತ ಅನ್ಸ. ಆ ಹುಡುಗಿಗೆ ಇನ್ನೂ ಹೇಳ್ಬೇಕು ಅಂತಂದ್ರೆ 20-21 ವರ್ಷ. ಆ ಹುಡುಗ ಇವಾಗ ಯಾರು ಚೇತನ್ ಚೌಧರಿ ಅಂತ ಹೇಳಿದ್ನಲ್ಲ, ಆ ಹುಡುಗಿ ಅವರ ಬಾಯ್ ಫ್ರೆಂಡು ಲವರೋ ಯಾರೋ, ಆ ಹುಡುಗಂಗೂ ಅಷ್ಟೇ 21-22 ವರ್ಷ ಯಾವ್ದೋ ಒಂದು ಅಂಗಡಿಯಲ್ಲಿ ವರ್ಕ್ ಮಾಡ್ತಿದ್ನಂತೆ. ಈ ಲವರ್ಸ್ ಇಬ್ರು ಸೇರ್ಕೊಂಡು ಈ ರೀತಿ ಮಾಡಿದ್ದಾರೆ. ನಾರ್ಮಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮದ್ವೆ ಆದ್ಮೇಲೆ ಆಗಿತ್ತು ಅಂತಂದ್ರೆ ದುಡ್ಗೋಸ್ಕರ ಮಾಡಿದ್ದಾರೆ ಅಂತ ಏನೋ ಅನ್ಬೋದಾಗಿತ್ತು. ಮದ್ವೆ ಆಗಕ್ಕಿಂತ ಮುಂಚೆನೆ ಮಾಡಿದ್ರಲ್ಲ, ಆ ಹುಡುಗಿಗೆ ಒಪ್ಪಿಗೆ ಇತ್ತೋ ಇಲ್ವೋ, ಅವ್ರು ಕೇಳ್ದಾರೆ ಎಂಗೇಜ್ಮೆಂಟ್ ಮಾಡಿದ್ರೋ ಏನೋ, ಇದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ. ಅವರು ಏನಕ್ಕೆ ಮಾಡಿದ್ರು ಏನು ಎತ್ತ ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಏನಾಗಿರ್ಬೋದು ಏನು ಎತ್ತ ಅಂದ್ಬಿಟ್ಟು ಆವಾಗ ಪಿಕ್ಚರ್ ಆಚೆ ಬರ್ಬೋದು ಅನ್ಸುತ್ತೆ. ಏನೇ ಆಗಲಿ ಗುರು, ಹೇಳ್ಬೇಕು ಅಂತಂದ್ರೆ ಒಂದು ವ್ಯಕ್ತಿನ ಇಷ್ಟಪಡ್ತಿದ್ದೀರಿ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಮುಂಚೆನೇ ಹೇಳ್ಬಿಡ್ಬೇಕಾಗುತ್ತೆ. ಇನ್ನೊಂದು ಹುಡುಗನ ಲೈಫಲ್ಲಿ ಏನಕ್ಕೆ ಆಟ ಆಡಬೇಕು, ಕರೆಕ್ಟ್ ಅಲ್ವಾ? ಹಂಗೆ ಅಂದ್ಬಿಟ್ಟು ಎಲ್ಲ ಹುಡುಗಿರನ್ನೂ ಬ್ಲೈಮ್ ಮಾಡೋದಕ್ಕೆ ಹೋಗ್ಬಾರ್ದು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ನಾವುಗಳು ನೋಡ್ಬೋದು. ಈ ಥರನೇ ಆಗೋಯ್ತು ಅಂತಂದರೆ ಹುಡುಗರ ಕತೆ ಏನಾಗ್ಬೋದು. ಇವಾಗ ಒಂದು ಹುಡುಗನ ಏನಂತಂತಂದರೆ ಎಂಗೇಜ್ಮೆಂಟ್ ಆಗೋದಕ್ಕಿಂತ ಎಂಗೇಜ್ಮೆಂಟ್ ಆದಮೇಲೂ ಸಹ ಹುಡುಗ ಕ್ಲೋಸ್ ಆಗಿದ್ದಾಗ ಹೇಳ್ಬೋದಾಗಿತ್ತು,
ನನಗೆ ಈ ಥರ ಬಾಯ್ ಫ್ರೆಂಡ್ ಇದ್ದಾನೆ, ನನಗೆ ಇಷ್ಟ ಇಲ್ಲ ಈ ಮದುವೆ ಒಂದು ಸ್ವಲ್ಪ ಹೇಳಬೇಕು ಅಂತಂದರೆ ಮೆಚೂರ್ಡ್ ಇರೋವಂಥ ಹುಡುಗನೇ ಅನಿಸುತ್ತೆ ಆ ಫೋಟೋನೆಲ್ಲ ನೋಡಿದ್ಮೇಲೆ. ಆ ಹುಡುಗಿ ಹೇಳ್ಕೊಂಡಿದ್ದಿದ್ರೆ ಅವನೇ ಮದುವೆ ಮಾಡಿಸಿರೋನೋ ಏನೋ, ಹೇಳಬೇಕು ಅಂದರೆ ಕೋಟಿಗಟ್ಟಲೆ ದುಡ್ಡಿದೆ, ಈ ಥರ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ಅವನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿರೋನೋ ಆ ಥರ ಬಿದ್ದುಬಿಟ್ಟು ತಪ್ಪು ಮಾಡಿದ್ರು ಖುಷಿಯಾಗಿರ್ತೀರಿ ಅಂದ್ಬಿಟ್ಟು ತಪ್ಪು ಮಾಡಿದ್ರು. ಇವಾಗ ಏನು ಮಾಡ್ತಾರೆ ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿ ಮುದ್ದೆ ಮುರಿತಾರೆ ಅಷ್ಟೇ. ಆಲ್ಮೋಸ್ಟ್ ಹೇಳಬೇಕು ಅಂದರೆ ಪಿಕ್ಚರ್ ಎಲ್ಲ ಆಚೆ ಬಂದ್ಬಿಟ್ಟಿದೆ, ಹಿಂಗೆ ಆಗಿದೆ ಅಂದ್ಬಿಟ್ಟು. ಇವಾಗ ಲೈಫ್ನ ಕಟ್ಕೋಬೇಕಾಗಿರೋವಂಥ ಸ್ಟೇಜಲ್ಲಿ ಈ ರೀತಿ ಮಾಡ್ಕೊಂಬಿಟ್ಟ ಅಂತಂದರೆ ಹಿಂಗೆ. ಅಷ್ಟೇ ಹೇಳಬೇಕು ಅಂತಂದರೆ ಯಾರೇ ಆಗಲಿ ಮದುವೆ ಆಗೋದಕ್ಕಿಂತ ಮುಂಚೆ ಒಂದು 4-5 ಸತಿ ಕೇಳಿ, ಮದುವೆ ಆಗೋದಕ್ಕೆ ಇಷ್ಟ ಇದೆಯಾ ಏನು ಎತ್ತ ಅಂದ್ಬಿಟ್ಟು. ಹುಡುಗಿರೋ ಅಷ್ಟೇ ಹೇಳಿ ಬಾಯ್ ಬಿಟ್ಟು, ನಮ್ಗೆ ಇಷ್ಟ ಇದೆ ಇಷ್ಟ ಇಲ್ಲ, ನಾನು ಆಲ್ರೆಡಿ ಇನ್ನೊಂದು ಹುಡುಗನ ಲವ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಫಸ್ಟೇ ಹೇಳ್ಕೊಬಿಡ್ರಿ. ಈ ಥರ ಎಲ್ಲ ಸೀನ್ಗಳು ಆಗೋದಕ್ಕೆ ಹೋಗೋಲ್ಲ. ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿದು ಇನ್ನೇನು ನವಂಬರಲ್ಲಿ ಮದುವೆ ಆಗೋವಂಥ ಟೈಮಲ್ಲಿ ಈ ರೀತಿ ಆಗೋಯ್ತು ಅಂತಂದರೆ, ಮದುವೆ ಆಯಿತು, ಎಂಗೇಜ್ಮೆಂಟ್ ಆಗೋಯ್ತು, ಓಕೆ ಏನೋ ಆಗೋಯ್ತು, ಆ ಹುಡುಗ ಕ್ಲೋಸ್ ಆಗಿದ್ದಾಗಾದ್ರೂ ಹೇಳ್ಕೊಬೋದಲ್ಲ. ಆ ಹುಡುಗ ನೀವು ಕೆಲವೊಂದಷ್ಟು ಫ್ಲಿಪ್ಸ್ ಹಾಕ್ತೀನಿ ನೋಡಿ, ಎಷ್ಟು ಪ್ರೀತಿಯಿಂದ ಪ್ರಪೋಸ್ ಮಾಡ್ತೀರ. ಯಾರಾದರೂ ಮಿಡಲ್ ಕ್ಲಾಸ್ ಹುಡುಗಿರು ಯಾರಾದರೂ ಈ ವಿಡಿಯೋನ ಏನಾದರೂ ನೋಡ್ದ ಅಂತಂತಂದರೆ ಹೊಟ್ಟೆ ಹೊರ್ಕೋತಾರೆ, ಇಂಥ ಹುಡುಗ ನಮಗೆ ಸಿಕ್ಕಿಲ್ವಲ್ಲ ಅಂದ್ಬಿಟ್ಟು. ಎಕ್ಸ್ಪ್ರೆಸ್ ಮಾಡ್ಕೊತಿದ್ದಾಗೇ ಹೇಳ್ಬಿಟ್ಟಿದ್ರೆ ಹುಡುಗಿನ ನೋಡ್ಕೊಂಡಿರೋನೋ ಏನೋ, ಮೆಚೂರಿಟಿ ಇರೋಂಥ ಹುಡುಗನೇ ಆ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ. ಫಸ್ಟ್ ಹೇಳ್ಕೊಬಿಟ್ಟಿದ್ರೆ ಈ ಇನ್ಸಿಡೆಂಟ್ ಬಗ್ಗೆ ಎಲ್ಲ ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದಷ್ಟು ವ್ಯಕ್ತಿಗಳು ವಿಡಿಯೋಗಳನ್ನ ಮಾಡಾಕ್ತಿದ್ದಾರೆ. ಯಾವ ಹುಡುಗಿನೂ ನಂಬೋಕ್ಕಾಗಲ್ಲ ಗುರು, ಹಂಗೆ ಹಿಂಗೆ ಅಂದ್ಬಿಟ್ಟು. ಎಲ್ಲ ಹುಡುಗಿನೂ ಬ್ಲೈಮ್ ಮಾಡೋದಕ್ಕೆ ಹೋಗ್ಬೇಡಿ. ಅದರಲ್ಲಿ ಹೇಳ್ಬೇಕು ಅಂತಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋ ಅಂಥ ವ್ಯಕ್ತಿಗಳು ಇರ್ತಾರೆ, ಓಕೆನಾ. ಬಟ್ ಎಲ್ಲ ಹುಡುಗಿರನ್ನು ಬ್ಲೈಮ್ ಮಾಡೋದು ತಪ್ಪಾಗುತ್ತೆ. ಏನೋ ಇವಾಗ ಒಂದು ಹುಡುಗ ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಮೂವ್ ಆನ್ ಆಗಬೇಡಿ ಹೇಳ್ತೀನಿ. ಏನೋ ಮನೆಯವ್ರ ಫೋರ್ಸ್ಗೋ ಇಷ್ಟ ಇಲ್ಲದಿರೋ ಅಂಥ ಮದುವೆನ ಲೈಫ್ನ ಕಟ್ಕೋಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ದಿರ ನಿಮ್ಮ ಲೈಫ್ನ ಹಾಳು ಮಾಡ್ಕೊಬಿಟ್ಟಿರ್ತೀರ. ಯಾವುದೋ ಒಂದು ಚಿಕ್ಕ ನಿರ್ಧಾರ, ದುಡುಕಿ ನಿರ್ಧಾರ ತೊಗೊಂಡಿರೋದ್ರಿಂದ. ಇವಾಗ ಅವ್ರ ಮನೆಯವರೆಲ್ಲ ಹೇಳಬೇಕು ಅಂತಂದರೆ, ಅಪ್ಪ ಅಮ್ಮ ಹೇಳಬೇಕು ಅಂದರೆ ಎಷ್ಟು ಕಣ್ಣೀರು ಆಗ್ತಿದ್ದಾರೆ ಅಂತಂತಂದರೆ, 26 ವರ್ಷದ ಹುಡುಗ ಗುರು ಕೇತನ್ ಅಗ್ರವಾಲ್ ಅಂದ್ಬಿಟ್ಟು, 26 ವರ್ಷದ ಹುಡುಗ ನಮ್ಮ ಜೊತೆ ಅಂತ ಹುಡುಗ ಇವಾಗ ಸಡನ್ ಆಗಿ ಇಲ್ಲ ಅಂತಂತ ಅವ್ರ ಅಪ್ಪ ಅಮ್ಮಂಗೆ ಕೇಳಿ ಎಷ್ಟು ನೊಂದಿರ್ತಾರೆ ನೀವೇ ಯೋಚನೆ ಮಾಡಿ. ಆ ಹುಡುಗ ಅವ್ರ ಮನೆ ನವಂಬರಲ್ಲಿ ಮದುವೆ ಇದೆಯಲ್ಲ, ಏನಿಲ್ಲ ಅಂದ್ರೂ ರಾಜವೈಭವದಿಂದ ಮಾಡಬೇಕು ಅಂದ್ಬಿಟ್ಟು, ಏನಿಲ್ಲ ಅಂತಂದ್ರೂ 17 18 ಕೋಟಿನ ಖರ್ಚು ಮಾಡಿಬಿಟ್ಟು ಮದುವೆ ಮಾಡ್ತಾ 2 ಫ್ಲೈಟ್ನ ಬುಕ್ ಮಾಡಿದ್ರಂತೆ. ಮದುವೆಗೆ ಬರೋರು ಹೋಗೋರು ಇರ್ತಾರಲ್ವ, ಅವ್ರಿಗೋಸ್ಕರ ಏನಿಲ್ಲ ಅಂತಂದ್ರು 2 ಫ್ಲೈಟ್ನ ಬುಕ್ ಮಾಡಿದ್ರಂತೆ. ಬಸ್ಸಲ್ಲ, ಕಾರಲ್ಲ, 2 ಫ್ಲೈಟು. ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಮದುವೆ ದುಡ್ಡು ಹಾಳಾಗೋಗ್ಲಿ ಗುರು, ಇವತ್ತಲ್ಲ ನಾಳೆ ದುಡ್ಕೋಬೋದು ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ಇವಾಗ ಸತ್ತಿರೋಂಥ ಮಗನ ವಾಪಸ್ ತಂದು ಕೊಡೋದಕ್ಕಾಗುತ್ತಾ ಅವ್ರ ಅಪ್ಪ ಅಮ್ಮಂದಿರಿಗೆ? ತಗ್ಲಾಕೊಂಡಿರೋದನ್ನ ನೋಡಿ ಹೇಳ್ಬೇಕು ಅಂತಂದರೆ ಹಿಂಗೆ ಅಂತಂದರೆ, ಅವರ ಕಸಿನ್ ಸಿಸ್ಟರ್ಸು ಯಾರೋ ಅವ್ರ ಮನೇಲಿರೋರು ಹೆಂಗಾಯ್ತು ಏನು ಎತ್ತ ಅಂತಂದಾಗ ಈ ಹುಡುಗಿ ತಗ್ಲಾಕೊಂಡಿರೋದು. ಒಂದಕ್ಕೊಂದು ಏನೋ ಒಂದು ಹೇಳೋದಕ್ಕಂತ ಹೋಗಿ ಹೆಂಗೋ ಮ್ಯಾನೇಜ್ ಮಾಡೋದಕ್ಕಂತ ಹೋಗಿ ಆವಾಗ ಇವ್ರಿಗೆ ಡೌಟ್ ಬಂದಿದೆ. ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂದ್ಬಿಟ್ಟು. ದುಡ್ಡಿರೋಂಥ ವ್ಯಕ್ತಿಗಳಲ್ವಾ, ಈ ಪೊಲೀಸವರು ಅಷ್ಟೇ ಬೇಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಗ್ಲಾಕೊಂಡಿರೋದು ಫಸ್ಟೇ ಈ ರೀತಿ ಪ್ಲ್ಯಾನ್ ಮಾಡಿರೋದು. CC ಕ್ಯಾಮ್ರಾದಲ್ಲಿ ನೀವುಗಳು ನೋಡ್ಬೋದು, ಫೋಟೋನ ರೆಕಾರ್ಡ್ ಆಗಿರೋವಂಥದ್ದು, ಸಾಯಿಸೋದಕ್ಕಿಂತ ಮುಂಚೆ ಆಗಿರೋವಂಥ ರೆಕಾರ್ಡು. ಈ ರೀತಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದಕ್ಕೊಂದು ಪೊಲೀಸವರು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ರೀತಿ ಲವ್ ಮಾಡ್ತಿರೋಂಥ ವ್ಯಕ್ತಿನೂ ಮತ್ತು ಎಂಗೇಜ್ಮೆಂಟ್ ಆಗಿರೋಂಥ ಹುಡುಗಿನೂ ಸೇರ್ಕೊಂಡು ಮಾಡಿರೋಂಥ ಘಟನೆ ಇದು ನ್ಯಾಚುರಲ್ ಆಗಿರೋಂಥದ್ದಲ್ಲ ಅಂದ್ಬಿಟ್ಟು ಆಚೆ ಬಂದು. ಬಟ್ ಈ ಇನ್ಸಿಡೆಂಟ್ ಬಗ್ಗೆ ಕೇಳಿಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತೀನಿ ಅಂತಂತಂದರೆ, ನಿಮ್ಗೇನಾದರೂ ಒಂದು ವ್ಯಕ್ತಿ ಇಷ್ಟ ಇಲ್ಲ ಅಂತಂತಂದರೆ ಹೇಳ್ಕೊಬಿಡಿ. ಎಂಗೇಜ್ಮೆಂಟ್ ಆಗೋ ಟೈಮಲ್ಲಿ ಆಗಿರ್ಬೋದು, ಎಂಗೇಜ್ಮೆಂಟ್ ಮನೆಯವ್ರ ಫೋರ್ಸಿಗೆ ಎಂಗೇಜ್ಮೆಂಟು ಆಗಿರುತ್ತೆ, ಒಂದು ಹ್ಯಾಪಿ ಮೂಮೆಂಟ್ ಅಂದ್ಬಿಟ್ಟು ಕಳೀತಿರಲ್ವಾ, ಆ ಟೈಮಲ್ಲಾದರೂ ಹೇಳ್ಕೊಬಿಡಿ. ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ನಾನು ಯಾವುದೋ ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ ಅಂತ ಆ ಹುಡುಗನ ಹತ್ರ ಹೇಳ್ಕೊಬಿಟ್ಟ ಅಂತಂತ ಆ ಹುಡುಗರೇ ಹೇಳಬೇಕು ಅಂತಂತಂದರೆ ನಿಮ್ಮನ್ನು ಮುಂದೆ ನಿಂತ್ಕೊಂಡೇ ಮದುವೆ ಮಾಡಿಸ್ಕೊಟ್ಬಿಡ್ತಾರೆ. ಅಂಥ ಹುಡುಗರು ಇದ್ದಾರೆ. ಏನಕ್ಕಂತಂದರೆ ಅವ್ರ ಲೈಫ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರನಾದ್ರೂ ನಮ್ಮ ಹುಡುಗರು ಹೆಂಗೆ ಅಂತಂದರೆ ಕೋಆರ್ಟೆಡ್ ಪರ್ಸನ್ಸು ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸ್ಕೊಟ್ಟು ಬಿಡ್ತಾರೆ. ಏನಾದರೂ ಇಷ್ಟಪಟ್ಟಿರೋಂಥ ಹುಡುಗಿ ಏನಾದರೂ ನಿನ್ನ ಕಂಡ್ರೆ ಏನಾದರೂ ಇಷ್ಟ ಇಲ್ಲ ಅಂತಂತಂದರೆ ಇಷ್ಟಪಡ್ತಿರೋಂಥ ವ್ಯಕ್ತಿಗಳನ್ನ ಕರ್ಕೊಬಂದು ಮದುವೆ ಮಾಡಿಸೋ ಅಂಥ ಕೋಆರ್ಟೆಡ್ ಪರ್ಸನ್ಗಳಾಗಿರ್ತಾರೆ. ಓಕೆನಾ, ಹೇಳ್ಕೊಬಿಡಿ ಮುಂಚೆನೇ. ಆಮೇಲೆ ಈ ವಿಡಿಯೋ ಎಂಡಲ್ಲಿ ನಿಮಗೆಲ್ಲ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಅಂತ ಹೇಳ್ತಾ ಟಾಟಾ ಬೈ ಬೈ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಬರೆಯೋ ಮೂಲಕ ತಿಳಿಸಿ.